ಬಗೆದಷ್ಟು ಬಯಲಾಗ್ತಾ ಇದೆ 400 ಕೋಟಿ ದರೋಡೆಯ ಪ್ರಕರಣ. 400 ಕೋಟಿ ರಾಬರಿಯ ಹಿಂದೆ ರಾಜಕೀಯ ನಾಯಕನ ನಂಟಿರುವಂತಹ ಮಾಹಿತಿ ರಿವೀಲಾಗ್ತಾ ಇದೆ. ಈ ಕೇಸ್ನ ಮಹಾರಾಷ್ಟ್ರ ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿದೆ. ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಹಲವು ಬೆಚ್ಚಿ ಬೀಳಿಸುವಂತಹ ಅಂಶಗಳು ಬೆಳಕಿಗೆ ಬಂದಿವೆ. ಹಣ ಗುಜರಾತ್ನ ಒಬ್ಬ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ, ಇಂಥದ್ದೊಂದು ಅನುಮಾನ ಮೂಡಿದೆ. ನಿನ್ನೆ ತನಕ ಏನ್ ಹೇಳಲಾಗ್ತಾ ಇತ್ತು, ನಿನ್ನೆ ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಬಿಲ್ಡರ್ ಆಗಿರುವಂತಹ ಕಿಶೋರ್ ಸಾಳ್ವೆ ಆತನಿಗೆ ಸೇರಿದಂತಹ ಹಣ ಇದು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ತನಿಖೆಯ ಸಂದರ್ಭದಲ್ಲಿ ಕಿಶೋರ್ ಸಾಳ್ವೆ ಬರೀ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ನ ಅನ್ನುವಂತಹ ಅನುಮಾನ ಮೂಡಿದೆ. ಗೋವಾದಿಂದ ನೋಟ್ಗಳು ಎಕ್ಸ್ಚೇಂಜ್ಗೆ ಹೋಗ್ತಾ ಇತ್ತ. ಹಾಗಾದ್ರೆ ಕಿಶೋರ್ ಹಾಗೆ ಜೈಶ್ ನಡುವೆ ಆಗಿರುವಂತಹ ಸಂಭಾಷಣೆಯಲ್ಲಿ ಈ ವಿಚಾರಗಳು ರಿವೀಲ್ ಆಗಿದ್ದಾವೆ. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಚೋರ್ಲಾ ಘಾಟ್, ಆ ಚೋರ್ಲಾ ಘಾಟ್ನಿಂದ ನೋಟುಗಳು ತುಂಬಿದ್ದಂತಹ 2 ಕಂಟೈನರ್ಗಳು, 400 ಕೋಟಿ ರೂಪಾಯಿ ಇತ್ತು ಆ ಕಂಟೈನರ್ಗಳಲ್ಲಿ ಅನ್ನುವಂತ ಮಾಹಿತಿ. ಆ 2 ಕಂಟೈನರ್ಗಳು ಏಕಾಏಕಿ ಮಾಯವಾಗ್ಬಿಡ್ತಾವೆ. ಹಣವನ್ನ ಕದ್ದೋರು ಯಾರು, ರಾಬರಿ ಮಾಡಿದ್ಯಾರು, ಹಣ ಅಸಲಿಗೆ ಸೇರಿದ್ಯಾರಿಗೆ, ಗೋವಾದಿಂದ ಹಣವನ್ನ ಯಾಕೆ ಸಾಗಾಟ ಮಾಡಲಾಗ್ತಾ ಇತ್ತು, ಚೋರ್ಲಾ ಘಾಟ್ನಲ್ಲಿ ಹಣವನ್ನ ಕದ್ದೊಯ್ದಂತಹ ಟೀಮ್ ಈಗ ಎಲ್ಲಿದೆ, ಆ ಹಣ ಎಲ್ಲಿದೆ? ಎಸ್ಐಟಿ ರಚನೆಯಾಗಿದೆ ಮಹಾರಾಷ್ಟ್ರದಲ್ಲಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ವಿರಾಟ್ ಹಾಗೆ ಕಿಶೋರ್ ಅವರಿಬ್ಬರ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇಡೀ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ನಿನ್ನೆ ಬೆಳಗಾವಿ ಎಸ್ಪಿ ಮಾಹಿತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಸಂದೀಪ್ ಪಾಟೀಲ್ ಯಾರು ಈ ಪ್ರಕರಣದಲ್ಲಿ ದೂರುದಾರ ಇದಾನೋ ಆತನನ್ನ ಇದೇ ಹಣದ ವಿಚಾರವಾಗಿ ಕಿಡ್ನಾಪ್ ಮಾಡಲಾಗಿರುತ್ತೆ. ಆತ ದೂರು ಕೊಟ್ಟಂತಹ ನಂತರದಲ್ಲಿ ಈ 400 ಕೋಟಿ ರೂಪಾಯಿಯ ರಾಬರಿಯ ವಿಚಾರ ಬೆಳಕಿಗೆ ಬಂದಿತ್ತು. ಅಕ್ಟೋಬರ್ 16ನೇ ತಾರೀಕು 2025 ಅಂದ್ರೆ ಕಳೆದ ವರ್ಷ ರಾಬರಿಯಾಗಿದೆ ಚೋರ್ಲಾ ಘಾಟ್ನಲ್ಲಿ ಅಂತ ಆತ ಹೇಳಿದ್ದಾನೆ. ನೀನ್ ಕಣ್ಣಾರೆ ನೋಡಿದ್ಯಾ ಆ ಹಣ ಅಂತ ಕೇಳಿದ್ರೆ ಆತ ನೋಡಿಲ್ಲ. ಆತನನ್ನ ಕಿಡ್ನಾಪ್ ಮಾಡಿದವರು ಆ ಹಣವನ್ನ ನೋಡಿದ್ರಾ ಗೊತ್ತಿಲ್ಲ. ಎಸ್ಐಟಿ ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಆಡಿಯೋದಲ್ಲಿ ಹಾಗಾದ್ರೆ ಇರುವಂತಹ ಸಂಭಾಷಣೆ ಏನು? ಗೋವಾದಿಂದ ನೋಟ್ಗಳನ್ನ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಇದೆ. ಇದರ ಜವಾಬ್ದಾರಿಯನ್ನ ಆರೋಪಿ ವಿರಾಟ್ಗೆ ನೀಡುವಂತಹ ಕೆಲಸವನ್ನ ಕಿಶೋರ್ ಸಾಳ್ವೆ ಮಾಡಿದ್ದ. ವಿರಾಟ್ ಹುಡುಗರಿಂದ ಹಣದ ಕಂಟೈನರ್, ಹಣವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಕಂಟೈನರ್, ಅವರು ಸಾಗಾಟ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಮಿಸ್ಸಿಂಗ್ ಆಗಿದೆ. ವಿರಾಟ್ ಹುಡುಗರು ಹಣದ ಸಮೇತ ಮಿಸ್ಸಿಂಗ್ ಆಗಿದ್ರು ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರ್ತಾ ಇರೋದು. ಕಿಶೋರ್ ಹಾಗೆ ಜೈಶ್ ಇವರಿಬ್ಬರ ನಡುವೆ ನಡೆದಿರುವಂತಹ ಸಂಭಾಷಣೆಯಲ್ಲಿ ಈ ವಿಚಾರ ರಿವೀಲ್ ಆಗಿದೆ. ಗುಜರಾತ್ನ ರಾಜಕಾರಣಿಗೆ ಸೇರಿದಂತಹ ಹಣ ಅನ್ನೋದು ಇವರಿಬ್ಬರ ಸಂಭಾಷಣೆಯ ಸಂದರ್ಭದಲ್ಲಿ ಉಲ್ಲೇಖ ಆಗುತ್ತೆ. ಗುಜರಾತ್ನ ಓರ್ವ ಪವರ್ಫುಲ್ ರಾಜಕಾರಣಿ. ಹಾಗಾದ್ರೆ ಆ ರಾಜಕಾರಣಿ ಯಾರು, ಯಾವ ಪಕ್ಷಕ್ಕೆ ಸೇರಿದವರು? ವಾಟ್ಸಪ್ ಸಂಭಾಷಣೆಯ ಮೇಲೂ ಕೂಡ ಈ ಆಡಿಯೋ ಸಂಭಾಷಣೆ, ವಾಟ್ಸಪ್ ಆಡಿಯೋಗಳೆಲ್ಲ ಏನಿದ್ದಾವೆ ಅದರ ಆಧಾರದ ಮೇಲೂ ಕೂಡ ಸದ್ಯ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ವಿರಾಟ್ನ ಬಂಧಿಸಿ ತನಿಖೆ ನಡೆಸುವಂತಹ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ಆರೋಪ ಇರೋದು ವಿರಾಟ್ನ ಸಹಚರರು, ವಿರಾಟ್ ಯಾರನ್ನ ಹಣವನ್ನ ಸಾಗಾಟ ಮಾಡುವುದಕ್ಕೆ ಅಂತ ಹೇಳಿ ಕಳುಹಿಸಿದ್ನೋ ಅವರಿಂದ ಈ 400 ಕೋಟಿ ರೂಪಾಯಿ ರಾಬರಿ ಆಗಿದೆ ಅನ್ನುವಂಥ ಆರೋಪ ಇದೆ. ಹಾಗಾಗಿ ವಿರಾಟ್ನ ಅರೆಸ್ಟ್ ಮಾಡಲಾಗಿದೆ. ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮತ್ತೊಂದು ಅನುಮಾನ ಏನು? ಬ್ಲಾಕ್ ನಿಂದ ವೈಟ್ಗೆ ಹಣವನ್ನ ಕನ್ವರ್ಟ್ ಮಾಡುವಂತಹ ಪ್ರಯತ್ನ ಆಗ್ತಾ ಇತ್ತಾ? 400 ಕೋಟಿ ರೂಪಾಯಿ ಹಣವನ್ನ ವೈಟ್ಗೆ ಕನ್ವರ್ಟ್ ಮಾಡುವುದಕ್ಕೆ ಪ್ರಯತ್ನ ನಡೀತಾ ಇತ್ತಾ? ಇಂಥದ್ದೊಂದು ಅನುಮಾನ ಇದೆ. ವೈಟ್ ಮನಿ ಮಾಡೋದಕ್ಕೆ ಬಳಕೆಯಾಗಿದ್ಯಾ ಗುಜರಾತ್ನ ಆಶ್ರಮ? ಯಾಕಂದ್ರೆ ಇವರ ಸಂಭಾಷಣೆಯ ಸಂದರ್ಭದಲ್ಲಿ ಗುಜರಾತ್ನ ಆಶ್ರಮ ಒಂದರ ಉಲ್ಲೇಖ ಕೂಡ ಇದೆ. 400 ಕೋಟಿ ಬಗ್ಗೆ ಇವರು ಮಾತನಾಡಿರುವಂತಹ ಒಂದು ಆಡಿಯೋ ಸಂಭಾಷಣೆ ಏನಿದೆ ಅದರಲ್ಲಿ ಹಲವು ಸ್ಫೋಟಕ ಸತ್ಯಗಳು ರಿವೀಲ್ ಆಗಿದ್ದಾವೆ. ಬ್ಲಾಕ್ ನಿಂದ ವೈಟ್ ದಂಧೆಗೆ ಈ ಗುಜರಾತ್ನ ಆಶ್ರಮ ಬಳಕೆ ಆಗ್ತಾ ಇದೆಯಾ? ಹಣವನ್ನ ಅಲ್ಲಿಗೆ ಸಾಗಾಟ ಮಾಡೋದು ಅಥವಾ ಅಲ್ಲಿಂದ ತೆಗೆದುಕೊಂಡು ಬರೋದು, ಈ ರೀತಿಯಾದಂತಹ ಒಂದಿಷ್ಟು ಉಲ್ಲೇಖಗಳಿದ್ದಾವೆ ಆ ಸಂಭಾಷಣೆಯಲ್ಲಿ. ಹಾಗಾಗಿನೇ ಅನುಮಾನ, ಗುಜರಾತ್ನ ಈ ಆಶ್ರಮ ಏನಿದೆ ಇದು ಬ್ಲಾಕ್ ಮನಿಯಿಂದ ವೈಟ್ ಮನಿ ಮಾಡೋದಕ್ಕೆ ಗುಜರಾತ್ನ ಆಶ್ರಮವನ್ನ ಇವರು ವೇದಿಕೆ ಮಾಡ್ಕೊಂಡಿದ್ರ
ಅಥವಾ ಅದನ್ನ ಇವರ ರಹಸ್ಯ ಅಡಗುತಾಣವಾಗಿ ಮಾಡ್ಕೊಂಡಿದ್ರ? ಇಂಥದ್ದೊಂದು ಅನುಮಾನ ಇದೆ. ಗುಜರಾತ್ ಮೂಲದ ಆಶ್ರಮದಲ್ಲಿಯೇ ಆಗ್ತಾ ಇತ್ತ ಹಣದ ಎಕ್ಸ್ಚೇಂಜ್. ಹಾಗಾದ್ರೆ ಅಲ್ಲೇ ಅದನ್ನ ಮಾಡುವಂತಹ ಆ ಕೃತ್ಯವನ್ನ ಎಸಗುವಂತಹ ಕೆಲಸಗಳಾಗ್ತಾ ಇತ್ತಾ? ಆಗ್ತಿದ್ರೆ ಯಾರು ಮಾಡ್ತಾ ಇದ್ರು? ಯಾರ ಕುಮ್ಮಕ್ಕಿತ್ತು? ಹೇಗೆ ಮಾಡ್ತಾ ಇದ್ರು? ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗತ್ತೆ. ಇದುವರೆಗೆ ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ಜನರನ್ನ ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ ಕೂಡ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಸದ್ಯ ಯಾವ ಆಡಿಯೋಗಳು ವೈರಲ್ ಆಗ್ತಾ ಇದ್ದಾವೋ ಇವು ಅಸಲಿ ಆಡಿಯೋಗಳ ಅಥವಾ ನಕಲಿನ, ಈ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರ ಎಸ್ಐಟಿ ಅಧಿಕಾರಿಗಳು ಸದ್ಯ ಈ 400 ಕೋಟಿ ರಾಬರಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆಡಿಯೋ, ವಾಟ್ಸ್ಆಪ್ ಚಾಟ್ ಇದೆಲ್ಲದರ ಆಧಾರದ ಮೇಲೆ ಆರೋಪಿಗಳನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿರಾಟ್ನ ಬಂಧಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಆತನಿಂದ ಮತ್ತಷ್ಟು ಮಾಹಿತಿಗಳನ್ನ ಕಕ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. आपका बुक दिया है किशोर भाई को, जो भी हिसाब है आश्रम को मैंने दे दिया है। अभी जो भी डिसीजन लेगा आश्रम डिसीजन लेगा, और आश्रम के साथ मेरी बातचीत भी हो गई है। ठीक है, तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ। ठीक है, अभी समझ लो या तो डील होगा या तो मांड वाली हो गया। जो डील भी होता है तो समझ लो अगर डील होता है तो 170 करोड़ रहता है आता है, तो उसमें तुमको 10% जितना तो मिलेगा ही। ठीक है, मांड वाली होता है 2-5 करोड़ का, तो उसमें भी तुमको तो मिलने ही वाला है। बराबर। ठीक है, लेकिन क्या इतना बड़ा काम है और अभी क्या आश्रम में इन्वॉल्व है ना, तो इसके लिए थोड़ा स्लो चल रहा है। और दूसरा क्या है, अभी किशोर बेबी क्या है ठंडे पड़ गए हैं, वो अभी माल रिटर्न ही मांग रहे हैं, पेमेंट रिटर्न ही मांग रहे हैं। तो ऐसे तो पेमेंट तो कुछ रिटर्न होने वाला है नहीं। एक मिनट चालू है। हाँ, तो बस वही चल रहा है। किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले हैं, जो आपका मिडिल मैन। मोस्टली तो मंथ एंड तक ही खत्म हो जाएगा। अगर मंथ एंड तक भी खत्म नहीं हुआ तो समझ लो जनवरी 5 या 10 तारीख तक में तो खत्म हो ही जाएगा। उससे ज्यादा। लेकिन 170 करोड़ में कैसा मतलब ये तो जिसका है उसको जाएगा ना, कंपनी को यानी आश्रम को जाएगा। वो मैंने मुझे क्या बात करनी है, मुझे कैसे निकलवाना है वो मुझे पता है, वो आप टेंशन मत लो। ठीक है, और फाइनल हो जाए तो फिर पता चल। तो अभी कब मीटिंग कब है बेबी आश्रम वालों के साथ साला सर का? वो कल परसों में फाइनल होगा। हाँ हाँ, कल मैं वापस से दोपहर के बाद किशोर भाई को फोन करूंगा, आश्रम वालों से बात करके। ठीक है, किशोर भाई क्या बोलते करते हैं उसके ऊपर डिपेंड है। ठीक ठीक चलेगा। अगर किशोर भाई ने समझ लो कि उनका कंपनी का आदमी जल्दी भेज दिया तो कल परसों में ही मीटिंग हो जाए। ओके ठीक है, आप अपडेट कीजिए मुझे भी, मैं भी आपको अपडेट करता हूँ, कुछ डिटेल रहेगा तो।